ಒಂದಕ್ಕಿಂತ ಮತ್ತೊಂದು ದ್ರಾಕ್ಷಿ ಗೊಂಚಲು ಸುಂದರವಾಗಿ ನಳನಳಿಸುತ್ತಿರುವುದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ ಬರೋಬ್ಬರಿ 5,000 ಹೆಕ್ಟೇರ್ ಪ್ರದೇಶದಲ್ಲಿ ತರೇವಾರಿ ದ್ರಾಕ್ಷಿ ಬೆಳೆಯಲಾಗ್ತಿದೆ. ಈ ಬಾರಿ ರಣ ಬಿಸಿಲಿನ ಮಧ್ಯೆ ದಿಲ್ ಖುಷ್ ಅನ್ನೋ ತಳಿಯ ದ್ರಾಕ್ಷಿಗೆ ಭಾರೀ ಡಿಮ್ಯಾಂಡ್ ಬಂದಿದೆ. ದೊಡ್ಡ ದೊಡ್ಡ ವರ್ತಕರು ರೈತರ ತೋಟಕ್ಕೆ ಆಗಮಿಸಿ ಕೇಳಿದಷ್ಟು ಹಣ ನೀಡಿ ದ್ರಾಕ್ಷಿ ಕಟಾವು ಮಾಡ್ತಿದ್ದಾರೆ. ಕೆಜಿ ದಿಲ್ ಖುಷ್ಗೆ ದ್ರಾಕ್ಷಿಗೆ ತೋಟದಲ್ಲಿ 50 ರೂಪಾಯಿ ನೀಡಿ ಖರೀದಿ ಮಾಡ್ತಿದ್ದಾರೆ. ಇನ್ನು ರೈತ ವೆಂಕಟರೆಡ್ಡಿ ತನ್ನ 2 ಎಕರೆ ಜಮೀನಿನಲ್ಲಿ ದ್ರಾಕ್ಷಿ ಬೆಳೆದಿದ್ದಾರೆ. ನಾವು ಸುಮಾರು 15-18 ವರ್ಷ ಕಾಲದಿಂದ ದ್ರಾಕ್ಷಿ ಬೆಳೀತಾ ಇದ್ದೀವಿ. ಸುಮಾರು ಈ ತೋಟಕ್ಕೆ ಒಂದು 5 ವರ್ಷ ಆಯಿತು. ಬೇರೆ ಬೇರೆ ತೋಟಗಳಿವೆ. ಆದರೆ ಈ ಸರಿ 5 ವರ್ಷದಿಂದ ಯಾವುದೂ 50 ರೂಪಾಯಿ ದ್ರಾಕ್ಷಿ ರೇಟ್ ಮಾರಿಲ್ಲ. 25-30 ರೂಪಾಯಿ ಇತ್ತು. ಈ ಸರಿ ಒಳ್ಳೆ ರೇಟ್ ಬಂದಿದೆ. ಈ ರೇಟ್ ಬಂದಿದ್ರು 50 ರೂಪಾಯಿ ಕೊಟ್ಟಿದ್ದೀವಿ. ನಾವು ಖರ್ಚು ಬೆಳೆಯೋದಕ್ಕೆ ಒಂದು 25 ರೂಪಾಯಿ 25 ರೂಪಾಯಿ ಖರ್ಚು ಬೀಳುತ್ತೆ. ಇಲ್ಲಿ ಬೇಸಾಯಿಗಳು, ರೈತರದ್ದು, ಇದು ಕೂಲಿ ಅವ್ರದ್ದು ಎಲ್ಲ ರೇಟ್ ಜಾಸ್ತಿ ಇದೆ. ಎಲ್ಲ ರೇಟ್ ಜಾಸ್ತಿ. ಕೂಲಿ ಅವ್ರಿಗೆ 800 ಕೊಡಬೇಕು. ಇಂಡಿಗಳು, ಬೇಸಾಯಿಗಳು ಎಲ್ಲ ರೇಟ್ ಇದೆ. ಆದರೆ ಈ ಸಾರಿ ಪರವಾಗಿಲ್ಲ. 50 ರೂಪಾಯಿ ಬಂದರೆ ಒಂದು ರೈತರಿಗೆ ಒಂದು ಸ್ವಲ್ಪ ವರ್ಕೌಟ್ ಆಗುತ್ತೆ. ಇನ್ನೊಂದು ಎರಡನೇದು ನಮ್ಮದು ಪ್ರಕೃತಿನೂ ಸ್ವಲ್ಪ ಸಪೋರ್ಟ್ ಮಾಡಿದೆ. ಇವತ್ತು ಆನೆಕಲ್ಲು ಬಿದ್ದಿಲ್ಲ, ಸುತ್ತಲೂ ಬಿದ್ದಿದೆ. ನಮ್ಮ ರೈತರಿಗೂ ಸ್ವಲ್ಪ ಸಪೋರ್ಟ್ ಮಾಡಿದೆ. ಇದಕ್ಕೆ ತೊಂದರೆ ಇಲ್ಲ ಸರ್. ಈ ಸಾರಿ ಅಂತೂ ನಮ್ಮ ರೈತರಿಗೆ ಆನೆಕಲ್ಲು ಬಿದ್ದಿಲ್ಲ, ಅದೊಂದು ತೊಂದರೆ ಇಲ್ಲ. ಎಲ್ಲ ಕಡೆಯೂ ಈ ಸಾರಿ ಒಂದು ಸ್ವಲ್ಪ ಖುಷಿ ಇದೆ ರೈತರಿಗೆ. ಚಿಕ್ಕಬಳ್ಳಾಪುರದ ಭಾಗದಲ್ಲಿ ಎಲ್ಲ ರೈತರಿಗೂ ದ್ರಾಕ್ಷಿಯಲ್ಲಿ ದುಡ್ಡಾಗುತ್ತೆ ಸರ್. ಇದು 2.5 ಎಕರೆ 60 ಟನ್ ಬಂದಿದೆ. 50 ರೂಪಾಯಿ ಕೊಟ್ಟಿದ್ದೆ. ಒಂದು 30 ಲಕ್ಷ ಬರುತ್ತೆ. ಒಂದು 8 ಲಕ್ಷ, 7ರಿಂದ 8 ಲಕ್ಷ ಖರ್ಚು ಮಾಡಿದ್ವಿ. ಈ ವರ್ಷ ಖುಷಿ ಆಗುತ್ತೆ. ಈ ವರ್ಷ ಖುಷಿ ಸರ್, ತೊಂದರೆ ಇಲ್ಲ. ಈ ನಾನು ಬೆಳೆದಿದ್ದಕ್ಕೆ ಕಷ್ಟಕ್ಕೆ ಫಲ ಸಿಕ್ಕಿದೆ ಸರ್, ತೊಂದರೆ ಇಲ್ಲ, ಖುಷಿ ಆಗುತ್ತೆ. ನಾವು ಪಟ್ಟ ಕಷ್ಟಕ್ಕೆ ಖುಷಿಯಾಗಿದೆ. ಇನ್ನು ಮೊದಲು ದ್ರಾಕ್ಷಿ ತೋಟ ನೋಡಿದ್ರೆ ದೂರ ಹೋಗ್ತಿದ್ದ ದೊಡ್ಡ ದೊಡ್ಡ ಹಣ್ಣಿನ ವ್ಯಾಪಾರಿಗಳು ಈಗ ದ್ರಾಕ್ಷಿ ತೋಟಗಳನ್ನ ಹುಡುಕಿಕೊಂಡು ರೈತರ ಬಳಿ ಬರ್ತಿದ್ದಾರೆ. ಮುಂಗಡ ಹಣ ನೀಡಿ ತೋಟದಲ್ಲಿ ದ್ರಾಕ್ಷಿ ಖರೀದಿ ಮಾಡ್ತಿದ್ದಾರೆ. ಬಾಂಗ್ಲಾದೇಶ ಸೇರಿದಂತೆ ನೆರೆಯ ದೇಶಗಳಲ್ಲಿ ದ್ರಾಕ್ಷಿಗೆ ಭಾರಿ ಬೇಡಿಕೆ ಇದೆ. ಇದರಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕನಾಗವಳ್ಳಿ ಗ್ರಾಮದ ರೈತ ದ್ರಾಕ್ಷಿ ಬೆಳೆಗಾರ ಕೊಂಡಪ್ಪ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದು 2.5 ಎಕರೆ 2.25 ಎಕರೆ ಬೆಳೆ ಬೆಳೀತಾ ಇದ್ದೀವಿ, ದ್ರಾಕ್ಷಿ ಬೆಳೆ. ಏನು ಈ ಸಲ ರೇಟ್ಗಳು ಪರವಾಗಿಲ್ಲ. ದಿಲ್ ಖುಷು ಬೆಳೆ ಬೆಳೆದಿದ್ದೀವಿ. 2.5 ಎಕರೆ 2.25 ಎಕರೆ ಇದೆ. ಈ ಸಲ ಒಂದು 50ರಿಂದ 60 ಟನ್ ಆಗ್ತದೆ. ಚೆನ್ನಾಗಿದೆ. ದ್ರಾಕ್ಷಿ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ? ಕಷ್ಟ. ಒಂದು ಕೆಜಿಗೆ ಬಂದು 24-25 ರೂಪಾಯಿ ಖರ್ಚು ಬರ್ತದೆ. ಒಂದು ಕೆಜಿ ಬೆಳಿಬೇಕಂದ್ರೆ 25 ರೂಪಾಯಿಂದ 26 ರೂಪಾಯಿ. ಕೂಲಿಯವರು ಎಲ್ಲ ರೇಟ್ ಜಾಸ್ತಿ. ಇವಾಗ ಮೆನ್ನೂರು, ಗೊಬ್ಬರ ಎಲ್ಲ ಜಾಸ್ತಿ ರೇಟ್ಗಳಾಗೋಯ್ತು. ಇವಾಗ ಇರೋದ್ರಲ್ಲಿ ರೇಟ್ಗಳು ಸ್ವಲ್ಪ ಪರವಾಗಿಲ್ಲ. ಅಷ್ಟೋ ಇಷ್ಟೋ ಮಿಗ್ತದೆ. ನಾವು ಮಾಡ್ತಾ ಇದ್ದೀವಿ. ಲಾಸ್ಟ್ ವರ್ಷ ಲಾಸ್ ಆಯಿತು. ಲಾಸ್ಟ್ ವರ್ಷ ಮಳೆ ಬಿತ್ತು, ಮಳೆ ಜೋರಾಗಿ ರೇಟ್ಗಳು ಬರಲಿಲ್ಲ. ಈ ಸಲ ಪರವಾಗಿಲ್ಲ. ಈ ಸಲ ನಮ್ಮ ಕಡೆ ಮಳೆ ಬಿದ್ದಿದೆ, ಆನೆಕಲ್ಲಿಲ್ಲ. ಈ ಕಡೆ ಪರವಾಗಿಲ್ಲ, ಚೆನ್ನಾಗಿದೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ದ್ರಾಕ್ಷಿ ಬೆಳೆಯಲಾಗುತ್ತಿದ್ದು ಅಲ್ಲಿಯ ತೋಟಗಳಲ್ಲಿ ಈಗ ದ್ರಾಕ್ಷಿ ಖಾಲಿಯಾಗಿದೆ. ಇದರಿಂದ ಅಲ್ಲಿಯ ದೊಡ್ಡ ದೊಡ್ಡ ದ್ರಾಕ್ಷಿ ವ್ಯಾಪಾರಿಗಳು ಚಿಕ್ಕಬಳ್ಳಾಪುರದತ್ತ ಮುಖ ಮಾಡಿದ ಕಾರಣ ಚಿಕ್ಕಬಳ್ಳಾಪುರದ ದಿಲ್ ಖುಷ್ ದ್ರಾಕ್ಷಿಗೆ ಭಾರೀ ಡಿಮ್ಯಾಂಡ್ ಬಂದಿದ್ದು ರೈತರು ಜನ ಕಾಂಚಾಣ ಎಣಿಸುತ್ತಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.